ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಶ್ರೀ ಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರು. ಜಗದೊಡೆಯನಾದ ಪರಮಾತ್ಮ ಶ್ರೀಕೃಷ್ಣ, ಆ ಕೃಷ್ಣನಿಗೆ ಅವರೇ ಸರಿಸಾಟಿ. ಆ ಭಗವಂತನಿಗೆ ಸರಿಸಾಟಿ ಯಾರೂ ಇಲ್ಲ ಸ್ನೇಹಿತರೆ. ಅಂಥ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಪೂಜೆಯನ್ನು ಮಾಡ್ತಾರ. ಯಾರು ಪೂಜೆ ಮಾಡ್ತಾರ? ಇಡೀ ವಿಶ್ವವೇ ಅವರನ್ನು ಪೂಜೆ ಮಾಡ್ತಿರ್ಬೇಕಾದ್ರೆ ಅವ್ರನ್ನೂ ಪೂಜೆ ಮಾಡ್ತಾರಲ್ಲ, ಯಾರು ಪೂಜೆ ಮಾಡ್ತಾರ? ಈ ಒಂದು ಲೀಲೆಯನ್ನು ನಾರದ ಮುನಿಗಳಿಗೆ ಕೃಷ್ಣ ತೋರಿಸಿರ್ತಾರಂತ. ಅಂಥ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ, ಬರೀ ನೋಡೋಣ ಯಾವ ಥರ ಇದೆ ಅಂತ. ಒಂದು ಸಾರಿ ನಾರದ ಮುನಿಗಳು ಸಂಚಾರ ಮಾಡ್ತಾ ಮಾಡ್ತಾ ದ್ವಾರಕಕ್ಕೆ ಬರ್ತಾರ. ನಾರದ ಮುನಿಗಳಿಗೆ ಒಂದು ಕುತೂಹಲ ಆಗುತ್ತಾ. 16,008 ಜನ ಹೆಂಡತಿಯರು ಇರ್ತಾರಲ್ಲ ಕೃಷ್ಣಗ, ಅವ್ರ ಜೀವನ ಹೆಂಗೈತಿ, ಅವ್ರು ಯಾವ ಥರ ಜೀವನ ಮಾಡಕ್ಕೆ ಕುಂತಾರ ಅನ್ನೋ ಒಂದು ಕುತೂಹಲಕ್ಕೆ ದ್ವಾರಕಕ್ಕೆ ಬರ್ತಾರಂತ. ಅಲ್ಲಿ ಒಂದು ವೈಭೋಗ, ದೊಡ್ಡ ಅರಮನೆ, ಆಮೇಲೆ ಸರೋವರಗಳು, ಪಕ್ಷಿಗಳು, ಆಮೇಲೆ ಕೃಷ್ಣ ನೃತ್ಯವನ್ನು ಮಾಡ್ತಿರ್ತಾನೆ ಸಖಿಯರ ಜೊತೆ, ಆಮೇಲೆ ನವಿಲುಗಳು ಕುಣಿತಿರುತ್ತಾ, ಪಕ್ಷಿಗಳು ಹಾರಾಡ್ತಿರ್ತಾವೆ, ಕಮಲದ ಹೂಗಳು, ಗೋಶಾಲೆ, ಪ್ರತಿಯೊಬ್ಬ ಪತ್ನಿಗೂ ಒಂದೊಂದು ಮನೆಗಳಿರ್ತೈತಿ. ಇಂಥ ಒಂದು ವೈಭೋಗವನ್ನು ನೋಡಿ ನಾರದರಿಗೆ ಭಾಳ ಖುಷಿ ಆಗುತ್ತೆ. ಕುತೂಹಲದಿಂದ ಒಂದು ಮನೆಯೊಳಗೆ ಪ್ರವೇಶ ಮಾಡ್ತಾರೆ ನಾರದರು. ಪ್ರವೇಶ ಮಾಡಿದಾಗ ಅಲ್ಲಿ ಕೃಷ್ಣ ಹಸುವಿನ ಹಾಲು ಕರಿತಿರ್ತಾರಂತ. ನಾರದರು ನೋಡಿ, ಬರೀ ನಾರದರ ಕುತ್ಕೊಳ್ರಿ ಅಂತಾರೆ. ಅವಾಗ ನಾರದರು, ಕೃಷ್ಣ ಇಲ್ಲ, ನೀನು ಹಾಲು ಕರಿಯಕ್ಕೆ ಕುಂತಿಯಲ್ಲ, ಕರಿ, ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ಮುಂದಿನ ಮನೆಗೆ ಹೋಗ್ತಾರೆ. ಅಲ್ಲಿ ಕೃಷ್ಣ ಮಗುವಿಗೆ ಸ್ನಾನ ಮಾಡಿಸ್ತಿರ್ತಾರಂತ. ಅವಾಗ ಅವರು ಕರೀತಾರೆ, ಬನ್ನಿ ನಾರದರೆ, ಏನಾದರೂ ಕೆಲಸ ಇತ್ತಾ ಅಂತ. ಅವಾಗ ನಾರದರು, ಇಲ್ಲ ಕೃಷ್ಣ, ನೀನಿನ್ನ ಕೆಲಸ ಮಾಡು, ನಾನು ಬರ್ತೀನಿ ಅಂತ ಹೇಳ್ತಾರೆ. ಮತ್ತು ಮುಂದಿನ ಮನೆಗೆ ಹೋಗ್ತಾರೆ. ಅಲ್ಲಿ ಕೃಷ್ಣ ಮಗುವಿಗೆ ಊಟವನ್ನು ಮಾಡಿಸ್ತಿರ್ತಾರೆ. ಮತ್ತೊಂದು ಮನೆಗೆ ಹೋಗ್ತಾರೆ, ಕೃಷ್ಣ ತಂದೆ ತಾಯಿಯ ಸೇವೆಯನ್ನು ಮಾಡ್ತಿರ್ತಾರೆ. ಮತ್ತೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ಬಲರಾಮ ಅಣ್ಣನ ಜೊತೆ ಒಂದು ರಾಜ್ಯದ ಒಂದು ಏನೈತಿ ವ್ಯವಸ್ಥೆ ಅದನ್ನೆಲ್ಲ ಮಾತಾಡ್ತಿರ್ತಾರೆ. ಮತ್ತೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ಕೃಷ್ಣ ಹೆಂಡತಿಗೆ ಹೂ ಮುಡಿಸ್ತಿರ್ತಾರೆ. ಹಿಂಗೆ ಪ್ರತಿಯೊಂದು ಮನೆಯೊಳಗೂ ಕೃಷ್ಣ ಇರ್ತಾನೆ. ಎಲ್ಲ ಮನೆಯೆಲ್ಲ ಅಡ್ಡಾಡಿ ಮುಗಿಸಿದ ಮೇಲೆ ಸಾಯಂಕಾಲ ಆಗುತ್ತಾ, ಸಂಜೆ ಅವರಿಗೆ ಸುಸ್ತಾಗುತ್ತಾ, ಕಟ್ಟು ಕಡಿಯೋದಾಗಿ ಒಂದು ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಕೃಷ್ಣ ಸ್ನಾನ ಮಾಡಿ ಮಡಿ ಇಟ್ಟು ಪೀತಾಂಬರವನ್ನು ಉಟ್ಕೊಂಡು ಪೂಜೆಗೆ ರೆಡಿ ಆಗ್ತಿರ್ತಾರೆ. ನಾರದರು ಬಂದ ತಕ್ಷಣ, ಬರೀ ನಾರದರ, ಸರಿಯಾದ ಸಮಯಕ್ಕೆ ಬಂದ್ರಿ, ನಾನು ಇನ್ನೇನು ಪೂಜೆ ಮಾಡೋವನೇ ಇದ್ದೆ, ನಿಮ್ಮಂಥ ಜ್ಞಾನಿಗಳು ಪೂಜೆ ಟೈಮ್ ಬಂದಿದ್ದು ನಂಗೆ ಭಾಳ ಖುಷಿ ಆಯಿತು ಅಂತ ಹೇಳ್ತಾರೆ ಕೃಷ್ಣ. ನಾರದ್ರಿಗೆ ಅಚ್ಚರಿ ಆಗುತ್ತಾ. ಪರಮಾತ್ಮ ಭಕ್ತವತ್ಸಲ ತ್ರೈಲೋಕ್ಯ ಸ್ವಾಮಿ ನೀವ ಅದಿರಿ, ಇಡೀ ಜಗತ್ತು ನಿಮ್ಮನ್ನು ಪೂಜಿಸ್ತೈತಿ, ನೀವು ಯಾರನ್ನ ಪೂಜಿಸ್ತೀರಿ ಅಂತ ಕೇಳ್ತಾರೆ. ಅವಾಗ ಕೃಷ್ಣ, ಹೌದು ನಾರದರೆ, ನಾನು ಪೂಜೆ ಮಾಡ್ತೀನಿ, ನಿಮ್ಗೆ ನೋಡಬೇಕಾ, ನೀವು ಯಾರನ್ನ ಪೂಜೆ ಮಾಡ್ತೀನಿ, ಬರೀ ನೋಡೋಣ ಅಂತ ತಮ್ಮ ದೇವರ ಮನೆ ಕಡೆ ಕರ್ಕೊಂಡು ಹೋಗ್ತಾರೆ. ದೇವರ ಮನೆ ಮುತ್ತು ರತ್ನ ಹೊಳಗಳಿಂದ ತುಂಬಿರುತ್ತೆ. ಅಷ್ಟು ದೊಡ್ಡ ದೊಡ್ಡ ಬಂಗಾರದ ಕಂಬಗಳು, ಅಷ್ಟು ಒಂದು ಸುಂದರವಾದ ದೇವರ ಮನೆ ಮಾಡಿರ್ತಾರೆ. ಆ ದೇವರ ಮನೆಯೊಳಗೆ ಒಂದು 7-8 ಡಬ್ಬಿಗಳು ಇರ್ತಾವೆ. ಆ ಡಬ್ಬಿನ ನೋಡಿ ನಾರದರು ಕೇಳ್ತಾರೆ, ಕೃಷ್ಣ ನೀವು ಇವನ್ನ ಪೂಜೆ ಮಾಡ್ತೀರಾ ಅಂತ. ಕೃಷ್ಣ ಹೇಳ್ತಾರೆ, ಹೌದು ನಾರದರೆ, ನಾ ಈ ಡಬ್ಬಿನ ಪೂಜೆ ಮಾಡ್ತೀನಿ ಅಂತಾರೆ. ಅದರೊಳಗೆ ಏನೈತಂತ ನಿಮಗೆ ಕುತೂಹಲ ಇಲ್ಲನು ಅಂತ ಕೇಳ್ತಾರೆ. ಕುತೂಹಲಕ್ಕೆ ಒಂದು ಬಾಕ್ಸ್ನ ತೆಗಿತಾರೆ. ತೆಗೆದಾಗ ಅದ್ರೊಳಗೆ ಮಣ್ಣು ಇರುತ್ತೆ. ನಾರದರಿಗೆ ಆಶ್ಚರ್ಯ ಆಗುತ್ತೆ. ಪ್ರಭು, ನೀವು ಮಣ್ಣು ಪೂಜೆ ಮಾಡ್ತೀರಿ ಅಂತ ಕೇಳ್ತಾರೆ. ಹೌದು ನಾರದರೆ, ನಾ ಮಣ್ಣು ಪೂಜೆ ಮಾಡ್ತೀನಿ, ಆದರೆ ಇದು ಅಂತ್ಯಂತ ಮಣ್ಣಲ್ಲ, ನನ್ನ ದೊಡ್ಡ ಭಕ್ತರು ಸದಾ ನನ್ನ ಧ್ಯಾನದೊಳಗೆ ಇದ್ದು ಸದಾ ನನ್ನ ಧ್ಯಾನ ಮಾಡ್ತಾ ಆರಾಧಿಸುವಂಥ ನನ್ನ ಭಕ್ತರದು ಅಂತಾರೆ. ಇನ್ನೊಂದು ಡಬ್ಬದಲ್ಲಿ ಏನೈತಿ ಅಂತಾರೆ. ಅದನ್ನು ತೆಗಿತಾರೆ. ಅದರೊಳಗೂ ಮಣ್ಣು ಇರುತ್ತೆ. ಇದು ಯಾರ್ದು ಪ್ರಭು ಅಂತ ಕೇಳ್ತಾರೆ. ವರ್ಷ ಪೂರ್ತಿ ತಮ್ಮ ಜೀವನವನ್ನು ಜಪತಪದಲ್ಲೇ ಕಳೆಯುವಂಥ ಮಹರ್ಷಿಗಳದು, ಋಷಿಮುನಿಗಳದು ಅಂತ ಹೇಳ್ತಾರೆ. ಮತ್ತೊಂದು ಡಬ್ಬ ತೆಗಿತಾರೆ. ಇದು ಯಾರ್ದು ಅಂತ ಕೇಳ್ತಾರೆ. ಇದು ಅಲ್ಪಾಯುಷಿಗಳಾದರೂ ಸದಾ ನನ್ನ ಮೇಲೆ ಒಂದು ಭಗವಂತನ ಮೇಲೆ ಭರವಸೆಯನ್ನಿಟ್ಟು ನಂಬಿಕೆ ಇಟ್ಟು ಕಾಪಾಡ್ತಾನನ್ನುವಂಥ ಒಂದು ನಂಬಿಕೆ ಇಟ್ಕೊಂಡು ನಾನು ಭಕ್ತಿ ಮಾಡ್ತಾರಲ್ಲ ಅಂತ ನನ್ನ ಭಕ್ತರದು ಅಂತ ಹೇಳ್ತಾರೆ. ಆಮೇಲೆ ನಾರದರಿಗೆ ಗಾಬರಿ ಆಗುತ್ತಾ. ಜಗತ್ಪಾಲಕನು ಶ್ರೀಕೃಷ್ಣ ಪರಮಾತ್ಮ ತನ್ನ ಭಕ್ತರ ಕಾಲಿನ ಮಣ್ಣನ್ನು ಪೂಜೆ ಮಾಡೋದಂದ್ರೆ ಏನು ಅಂತ ದುಃಖ ಆಗುತ್ತಾ. ಅಂದರೆ ಆನಂದ ಬಾಷ್ಪಗಳು ಬರ್ತಾವೆ ನಾರದರಿಗೆ. ಅವ್ರ ಪಾದಕ್ಕೆ ಬಿದ್ದು ಅಳ ಕುಂದಿರ್ತಾರೆ. ಪ್ರಭು, ಜಗತ್ತೇ ನಿಮ್ಮನ್ನು ಆರಾಧಿಸ್ತೈತಿ, ಅಂಥದ್ರೊಳಗೆ ನೀವು ಭಕ್ತರ ಪಾದದ ಮಣ್ಣನ್ನು ಪೂಜೆ ಮಾಡೋದಂದ್ರೆ ಏನು ಅಂತ ನಾರದರಿಗೆ ಕೇಳ್ತಾರೆ ಕೃಷ್ಣ. ನಾರದರೆ, ಇನ್ನೊಂದು ಕಡೆಯ ಡಬ್ಬಿ ಐತಿ, ಇದರೊಳಗೆ ಏನೈತಿ ಅಂತ ನೋಡಲ್ಲನು ಅಂತಾರೆ. ನಾರದರಿಗೆ ಸಾಕಾಗಿರುತ್ತಾ.
ಯಾಕಂದ್ರೆ ಅವರಿಗೆ ಗಾಬರಿ. ಸಾಕ್ಷಾತ್ ಪರಮಾತ್ಮನ ಒಬ್ಬ ಭಕ್ತನ ಮಣ್ಣನ್ನು ಪೂಜೆ ಮಾಡಿದರೆ ಎಷ್ಟು ದುಃಖ ಆಗುತ್ತೆ ಹೇಳ್ರಿ, ಎಷ್ಟು ನೋವಾಗುತ್ತೆ ಹೇಳ್ರಿ. ಅದಕ್ಕೆ ಇಲ್ಲ ಪ್ರಭು ಸಾಕು, ನಂಗೆ ಇನ್ನೇನು ಬೇಡ ಅಂತಂದಲ್ಲೇ ಅವ್ರ ಪಾದ ಹಿಡ್ಕೊಂಡು ಅಳ್ತಿರ್ತಾರೆ. ಇಲ್ಲ ನಾರದರೆ ಇದರೊಳಗೆ ಏನೈತೆ ಅಂತ ನೋಡಬೇಕು, ಜಗತ್ತು ಯಾವ ಥರ ಐತೆ ಅನ್ನೋ ಅಂತ ತಿಳ್ಕೊಬೇಕು ನೀವು ಅಂಥೇಳಿ ಆ ಡಬ್ಬಿಯನ್ನು ಓಪನ್ ಮಾಡ್ತಾರೆ. ಅದರೊಳಗೆ ಒಂದೇ ಒಂದು ಚಿಟಿಗೆ ಅಷ್ಟು ಮಣ್ಣು ಇರುತ್ತೆ. ನಾರದರು ಕೇಳ್ತಾರೆ, ಪ್ರಭು ಇದು ಯಾರ್ದು ಅಂತ. ಅವಾಗ ಕೃಷ್ಣ ಹೇಳ್ತಾರ, 3 ಲೋಕಗಳನ್ನು ಸುತ್ತುತ್ತಾ ಸಂಚಾರ ಮಾಡುತ್ತಾ ಸದಾ ನನ್ನ ಧ್ಯಾನದೊಳಗೆ ಇರುವಂಥ ನಾರದ ಮುನಿಗಳು ಅಂದರೆ ನಿಮ್ಮದು ನಾರದ ಮುನಿಗಳೇ ಅಂತಾರೆ. ನಾರದರಿಗೆ ದುಃಖ ತಡೆಯೋಕ್ಕಾಗಲ್ಲ. ಕೃಷ್ಣನ ಪಾದದ ಮೇಲೆ ಬಿದ್ದು ಹತ್ತು, ಪರಮಾತ್ಮ ನಿನ್ನ ಪಾದದ ಧೂಳಾಗಿರ್ಬೇಕು, ನಾವು ಯಾವಾಗಲೂ ನಿನ್ನ ಪಾದದ ಧೂಳಾಗಿಟ್ಕೋರಿ, ಯಾವಾಗಲೂ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಮಾಡಬೇಕು ಪ್ರಭು, ನೀವು ನಮ್ಮದು ಮಾಡೋದಲ್ಲ ಅಂತಾರೆ. ಅವಾಗ ಕೃಷ್ಣ ಹೇಳ್ತಾರೆ, ಅಹಂ ಭಕ್ತ ಪರಾಧೀನ ಅಂದ್ರೆ ಎಲ್ಲಿವರೆಗೆ ಭಕ್ತ ನನ್ನ ಸೇವೆ ಮಾಡ್ತಾನೆ ನಾನು ಅವ್ರ ಅಧೀನ ಇರ್ತೀನಿ ನಾರದರೇ ಅಂತ ಹೇಳ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ನಾವು ಸದಾ ಭಗವಂತನ ಧ್ಯಾನ ಮಾಡಿದ್ರೆ, ಅವ್ರ ಭಕ್ತಿ ಪೂಜೆಯನ್ನು ಮಾಡ್ಕೊತ ಇದ್ರೆ ಸದಾ ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ಸಂಕಷ್ಟದಿಂದ ಪಾರು ಮಾಡ್ತಾರೆ, ಯಾವಾಗಲೂ ನಮ್ಮ ಜೊತೆಗೇ ಇರ್ತಾರೆ ಅನ್ನುವಂಥ ಅಭಿಪ್ರಾಯನೂ ನಂದು. ನನಗೂ ಸಾಕಷ್ಟು ನಾನು ಕಷ್ಟ ಆದಾಗ ಭಗವಂತನ ಧ್ಯಾನ ಮಾಡಿದಾಗ ಆ ಪರಮಾತ್ಮ ನಮ್ಮ ಸಂಕಷ್ಟಗಳನ್ನು ಖಂಡಿತ ಪರಿಹಾರ ಮಾಡ್ಯಾನ ಅಂತ ಹೇಳ್ತೀನಿ. ನೀವು ಎಲ್ಲರೂ ಆ ಭಗವಂತ ಶ್ರೀಹರಿನಾರಾಯಣ ಕೃಷ್ಣನ ಒಂದು ಆರಾಧನೆಯನ್ನು ಮಾಡಿ ಆ ಭಕ್ತವತ್ಸಲನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.